ಇನ್ನೂ ಗ್ರೌಂಡಿಗೆ ಯಾರು ಬಂದೇ ಇಲ್ಲ. ಎಲ್ಲರೂ ಬಂದಿದ್ದಾರೆ ಬಾ ಬಾ ಅಂತೇಳಿ ಕರ್ಕೊಂಬಂದು ಇನ್ನು ಮೊಬೈಲ್ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾನೆ. ನನ್ನ ದಿನಚರಿ ದಿನ 39ಕ್ಕೆ ಸ್ವಾಗತ. ನಾವು ಆಫೀಸಿಂದ ಲಾಗೌಟ್ ಆಗಿ ಮನೆಗೆ ಬಂದು ನಿದ್ದೆ ಬರಲಿಲ್ಲ. ಹಿಂಗೆ ಸ್ವಲ್ಪ ಕೂತ್ಕೊಂಡಿದ್ದೆ. ಆಮೇಲೆ ಹೊಟ್ಟೆ ಹಸಿವು ಆಯ್ತು. ಗೀ ರೈಸ್ ಇತ್ತು. ಗೀ ರೈಸ್ ಊಟ ಮಾಡ್ಕೊಂಡು ಅಷ್ಟೊತ್ತಿಗೆ 6 ಗಂಟೆ ಆಯ್ತು. ಕ್ರಿಕೆಟ್ ಆಡೋಣ ಅಂತೇಳಿ ನಾನು ನಮ್ಮ ವಿಶ್ವ ಗ್ರೌಂಡಿಗೆ ಹೋದ್ವಿ. ಇನ್ನೂ ಗ್ರೌಂಡಿಗೆ ಯಾರು ಬಂದೇ ಇಲ್ಲ. ಎಲ್ಲರೂ ಬಂದಿದ್ದಾರೆ ಬಾ ಬಾ ಅಂತೇಳಿ ಕರ್ಕೊಂಬಂದು ಇನ್ನು ಮೊಬೈಲ್ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಆಮೇಲೆ ಎಲ್ಲರೂ ಬಂದರು. ಟೀಮ್ ಸೆಟ್ ಮಾಡಿಕೊಂಡು ಆಟ ಆಡೋಣ ಅಂತೇಳಿ ಆಟ ಸ್ಟಾರ್ಟ್ ಮಾಡಿದ್ವಿ. ಗ್ರೌಂಡ್ ಫ್ರೀ ಇತ್ತು. ಆಟ ಆಡೋಣ ಚೆನ್ನಾಗಿ ಅಂತ ಹೇಳಿ ಎಲ್ಲರೂ ಡಿಸೈಡ್ ಮಾಡಿ ಆಟ ಆಡೋ ಸ್ಟಾರ್ಟ್ ಮಾಡಿದರೆ ಒಂದು ಮ್ಯಾಚ್ ಮುಗಿಯೋಷ್ಟರಲ್ಲಿ 2 ಬ್ಯಾಟು ಮುರ್ಕೊಂಡೋಯ್ತು. ಇನ್ನೇನು ಮಾಡೋದು? ಯಾವುದೇ ಶಾಪ್ ಓಪನ್ ಇರುತ್ತೆ ಅಂದರೆ 8 ಗಂಟೆ, ಇನ್ನೂ 10 ಗಂಟೆ ತನಕ ಯಾವುದೂ ಓಪನ್ ಆಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲರೂ ಮನೆ ಕಡೆ ಹೊರಟ್ವಿ. ಆಮೇಲೆ ಸರಿ ಮಾಡ್ಸೋಕ್ಕಾಗತ್ತೆ ಅಂತ ಚೆಕ್ ಮಾಡಿಕೊಂಡ್ರು ನಮ್ಮ ಗುರು ಅಣ್ಣ. ಆಮೇಲೆ ಮನೆಗೆ ಬಂದು ಒಂದು 10:15ಗೆ ಬ್ಯಾಟ್ ತರೋಣಂತ ಹೋದ್ವಿ. ಪೊಲೀಸ್ ಇದ್ದಾರೆ ಅಂತೇಳಿ ಗಾಡಿ ಸೈಡ್ ಹಾಕಿ ಅಲ್ಲೇ ವಾಕ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ಶಾಪ್ಗೆ ಹೋಗಿ ಬ್ಯಾಟ್ ಟೆಸ್ಟ್ ಮಾಡಿದ್ವಿ, ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅಂತೇಳಿ. ಬ್ಯಾಟ್ ಸೆಲೆಕ್ಟ್ ಮಾಡಿದ್ವಿ. ಅದಕ್ಕೆ 2ಕ್ಕೂ ಥ್ರೆಡ್ ಹಾಕ್ಕೊಡಿ ಅಂತೇಳಿ ಥ್ರೆಡ್ ಹಾಕ್ಸ್ಕೊಳ್ತಿದ್ವಿ. ನಮ್ಮ ಗುರು ಅಣ್ಣ ಅವ್ರ ಮಗನ ಕರ್ಕೊಂಡ್ಬಂದಿದ್ರು. ಅವ್ರ ಮಗನ ಮಾತಾಡ್ಸ್ಕೊಂಡು ಅವನ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಕುತ್ಕೊಂಡಿದ್ವಿ. ಈಗ ಅಭ್ಯಂತ್ ಆಮೇಲೆ ಬ್ಯಾಟ್ ರೆಡಿ ಇತ್ತು. ಬ್ಯಾಟ್ ಇಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಸ್ಯಾಟರ್ಡೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದು ಮೊನ್ನೆ ಹಾಕಿರೋ ಬಟ್ಟೆ ಎಲ್ಲ ತೆಗೆದು ಕ್ಲೀನಾಗಿ ಮಡಚಿಟ್ಟು ಆಮೇಲೆ ರೆಡಿಯಾಗಿ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೊರಟೆ. ಫ್ರೆಂಡ್ಸ್ ಕರೆದಿದ್ರು, ತುಂಬ ದಿವಸದಿಂದ ಕರಿತಿದ್ರು, ಹೋಗಿರಲಿಲ್ಲ. ಅದಕ್ಕೆ ಹೋಗೋಣ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋದೆ. ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ಫ್ರೆಂಡಿಗೆ ಕಾಲ್ ಮಾಡಿದೆ. ಲೊಕೇಶನ್ ಗೊತ್ತಿರಲಿಲ್ಲ ಅವ್ರ ಮನೆದು. ಆಮೇಲೆ ಬಂದು ಕರ್ಕೊಂಡು ಹೋದ. ನಾ ಬಂದು ವೀಡಿಯೋದಲ್ಲಿ ಬರ್ಬೇಕಂತ ನೋಡಿ ಹೆಂಗೆ ಮಾಡ್ತಿದ್ದಾನೆ. ಆಮೇಲೆ ಮೇಲೆ ಹೋದೆ. ಇನ್ನೊಬ್ಬ ಫ್ರೆಂಡ್ ಮಧ್ಯಾಹ್ನ ಆಗಿತ್ತು, ಹಾಗೆ ಊಟ ಮಾಡೋಣ ಅಂತೇಳಿ ಅಡುಗೆ ಮಾಡ್ತಿದ್ದ. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ವೀಡಿಯೋ ಮಾಡೋದಕ್ಕೆ ಬೈದ. ಏನಾಗಲ್ಲ ಅಂತೇಳಿ ವೀಡಿಯೋ ಮಾಡಿಕೊಂಡು ಆಮೇಲೆ ಟೀ ಕುಡಿಯೋಣ ಅಂತ ಸಾಯಂಕಾಲ ಅಲ್ಲೇ ಹೊರಗಡೆ ಹೋದ್ವಿ. 3 ಜನ ಟೀ ಕುಡ್ಕೊಂಡು ಆಮೇಲೆ ಮತ್ತೆ ಅಲ್ಲೇ ಅವ್ನ ಫ್ರೆಂಡಿಗೆ ಏನೋ ಬಟ್ಟೆ ಬೇಕಿತ್ತಂತೆ, ಬಟ್ಟೆ ತೊಗೊಳಂತ ಬಟ್ಟೆ ಶಾಪಿಗೆ ಹೋಗಿ ಅಲ್ಲಿಂದ ಸೀದಾ ಮನೆಗೆ ಬಂದೆ. ಮತ್ತೆ ನೈಟ್ ಊಟಕ್ಕೆ ರೆಡಿ ಮಾಡ್ತಿದ್ದ. ನೈಟ್ ಊಟ ಮುಗಿಸ್ಕೊಂಡು ಮಾತಾಡ್ಕೊಂಡು ಅಲ್ಲೇ ಮಲಗಿದೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.